ಇನ್ನು ಪಾಕ್ ಪತರಗುಟ್ಟುವಂತೆ ಮಾಡುವಲ್ಲಿ ಭಾರತ ಸೇನೆ ಬಳಸಿದಂಥ ಶಸ್ತ್ರಗಳಲ್ಲಿ ಆಕಾಶ್ ತೀರ್ ಕೂಡ ಸೇರ್ಪಡೆ ಆಗಿದೆ. ಭಾರತದ 26 ನಗರಗಳನ್ನು ಟಾರ್ಗೆಟ್ ಮಾಡಿ ಬಂದಿದ್ದ ಪಾಕಿಸ್ತಾನದ ಡ್ರೋನ್ ಮಿಸೈಲ್ಗಳನ್ನು ಆಕಾಶದಲ್ಲೇ ಧ್ವಂಸಗೊಳಿಸಿದೆ. ಈ ಆಕಾಶ್ ತೀರ್ ಅಸ್ತ್ರದ ಬಗ್ಗೆ BEL ಹೆಮ್ಮೆಯಿಂದ ಹೇಳಿಕೊಂಡಿದೆ. ಆಕಾಶ್ ತೀರ್ ಬಗ್ಗೆ ನೋಡೋದಾದರೆ ಈ ರೀತಿಯಾಗಿದೆ. ಭಾರತದ ಸ್ವಂತ ಐರನ್ ಡೋಮ್ ಇದು. ಸೊ ನಮ್ಮ ರಕ್ಷಾ ಕವಚ, ನಾವು S-400 ಅನ್ನು ರಷ್ಯಾದಿಂದ ತೊಗೊಂಡಿದ್ದೀವಿ, ಆದರೆ ನಮ್ಮ ಸ್ವಂತ ರಕ್ಷಣಾ ಕವಚ ಇದು ಕೂಡ ಇದೆ. ಇದಕ್ಕೂ ಕೂಡ ಭಾರಿ ಬೇಡಿಕೆ ಬರ್ತಾ ಇದೆ ಈಗ. ಸೊ AI ಪವರನ್ನು ಹೊಂದಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಬೆಂಗಳೂರಿನ BELನಲ್ಲಿ ತಯಾರಾಗಿರೋದು. BELಗೆ DRDO ಇಸ್ರೋ ನೆರವನ್ನು ಕೊಡ್ತಾ ಇದೆ. ಪಾಕ್ ಡ್ರೋನ್ ಮಿಸೈಲ್ UAVಗಳನ್ನು ಛಿದ್ರಗೊಳಿಸಿದೆ. ಭಾರತದ ವಾಯು ಪ್ರದೇಶಕ್ಕೆ ಶತ್ರು ನುಗ್ಗದಂತೆ ತಡೆದಿರೋದು. ಸೊ ಕಂಟ್ರೋಲ್ ರೂಮ್ ಮತ್ತು ರಡಾರ್ ಏರ್ ಡಿಫೆನ್ಸ್ಗಳನ್ನು ಸ್ಪಷ್ಟ ಚಿತ್ರಣವನ್ನು ಇದು ರವಾನೆಯನ್ನು ಮಾಡುತ್ತೆ. ಇಸ್ರೋ ಸ್ಯಾಟಲೈಟ್ ನಾವಿಕ್ GPS ಜೊತೆಗೆ ಕೆಲಸವನ್ನು ಮಾಡುತ್ತೆ. ಇನ್ನು ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಜಯ ಲಭಿಸಿದೆ. BSF ಯೋಧ ಪೂನಂ ಕುಮಾರ್ ಶಾರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಭಾರತ ಯಶ ಕಂಡಿದೆ. 20 ದಿನಗಳ ಬಳಿಕ ಪಾಕಿಸ್ತಾನ ಪಂಜಾಬ್ನ ಅಟಾರಿ ವಾಘಾ ಗಡಿ ಮುಂಭಾಗದ ಮೂಲಕ ಭಾರತಕ್ಕೆ ಹಸ್ತಾಂತರಿಸಿದೆ. BSF 182ನೇ ಬೆಟಾಲಿಯನ್ ಯೋಧ ಪೂನಂ ಕುಮಾರ್ ಶಾ ಏಪ್ರಿಲ್ 23ರಂದು ಪಂಜಾಬ್ನ ಫಿರೋಜ್ಪುರ ಬಳಿ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನ ಭೂಪ್ರದೇಶವನ್ನು ಪ್ರವೇಶ ಮಾಡಿದ್ರು. ಈ ಮಧ್ಯೆ ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ನಿನ್ನೆ 3 ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಉಗ್ರರ ಹತ್ಯೆ ಬೆನ್ನಲ್ಲೇ ಭದ್ರತಾ ಪಡೆಗಳು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳು, AK-47 ಸೇರಿ ರೈಫಲ್ಸ್, ಹ್ಯಾಂಡ್ ಗ್ರೆನೇಡ್ ವಶಕ್ಕೆ ಪಡೆದಿದ್ದಾರೆ. ಎನ್ಕೌಂಟರ್ ನಡೆದ ದಟ್ಟ ಅರಣ್ಯ ಪ್ರದೇಶದಿಂದ ನಮ್ಮ ಪಬ್ಲಿಕ್ ಟಿವಿ ಪ್ರತಿನಿಧಿ ಶಬ್ಬೀರ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಶೋಫಿಯಾನ್ನ ವೃದ್ಧನೊಬ್ಬ ಸೇನೆ ಕಾರ್ಯಾಚರಣೆಗೆ ನಾವು ಹೆದರಲ್ಲ, ನಾವು ಭಾರತೀಯರು, ನಾವ್ಯಾಕೆ ಹೆದರಬೇಕು ಅಂತ ಕೇಳಿದ್ದಾರೆ. ಸೇನೆಯವರು ಕಾರ್ಯಾಚರಣೆ ನಡೆಯುವಾಗ ಮನೆಯಲ್ಲೇ ಇರಲು ಸಲಹೆ ಕೊಟ್ಟಿದ್ದಾರೆ, ಅದರಂತೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. वाले इधर 50 गाड़ी थी पैदल, इसमें उधर जो जवान बहादुर होएगा, बहादुर को 1.5 घंटा लगता है. ये जो कुछ भी होता है जंगलों में होता है, पहाड़ी में, गांव में नहीं. हम तो हिंदुस्तान में रहते हैं, हिंदुस्तानी हैं, तो हम फौज से क्यों डरेंगे? वो हमको पूछते हैं, हम अगर देखते हैं कुछ उनको बताते हैं, हाँ भाई हम नहीं देखा, नहीं देखता तो वही बोलते हैं हमें कुछ नहीं देखा. ये तो बात है. ಸ್ವಲ್ಪ ಸಮಯ ರಿಸ್ಟ್ರಿಕ್ಷನ್ ನಮಗಿರೋದ್ರಿಂದ ನಾವು ಸುದ್ದಿಗಳ ಹತ್ರನೇ ಜಾಸ್ತಿ ಹೋಗೋಣ. ಸೊ ಕರ್ನಲ್ ಸೋಫಿಯಾ ಖುರೇಶಿ ಅವರ ಮಾವನ ಮನೆ ಮೇಲೆ ದಾಳಿ ವದಂತಿ ಸುಳ್ಳು ಸುದ್ದಿ ಅಂತ ಬೆಳಗಾವಿ SP ಸ್ಪಷ್ಟಪಡಿಸಿದ್ದಾರೆ. ಅನೀಸ್ ಉದ್ದೀನ್ ಎಂಬಾತ ಹಾಕಿಕೊಂಡಿದ್ದ ಪೋಸ್ಟ್ ಸುಳ್ಳು. ಆತ ಕೆನಡಾ ಮೂಲದವನು ಅಂತ ತಿಳಿದು ಬಂದಿದ್ದರಿಂದ FIR ಹಾಕಿಲ್ಲ. ಯಾಕೆ ಹಾಕಿಲ್ಲ? ಲೀಗಲ್ ಟೀಮ್ ತನಿಖೆ ನಡೀತಾ ಇದೆ. ಭಾರತದವನು ಅಂತ ಗೊತ್ತಾದರೆ ಅರೆಸ್ಟ್ ಮಾಡ್ತೀವಿ ಅಂತ SP ಭೀಮಾಶಂಕರ್ ಗೋಳೆ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಹೊಗಳುವ ಭರದಲ್ಲಿ ಸೋಫಿಯಾರನ್ನ ಭಯೋತ್ಪಾದಕರ ಸಹೋದರಿ ಅಂತ ಬಾಯ್ತಪ್ಪಿ ಹೇಳಿದ್ದಾಗಿ ಮಧ್ಯಪ್ರದೇಶದ BJP ನಾಯಕ ಸಚಿವ ವಿಜಯ್ ಶಾ ಹೇಳಿದ್ದಾರೆ. ಅಲ್ಲದೆ 1 ಬಾರಿ ಅಲ್ಲ 10 ಬಾರಿ ಕ್ಷಮೆ ಕೇಳೋಕೆ ನಾನು ಸಿದ್ಧ ಅಂದಿದ್ದಾರೆ. ಸಚಿವ ವಿಜಯ್ ಶಾ ಹೇಳಿಕೆಯನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಖಂಡಿಸಿದೆ. ಮಧ್ಯಪ್ರದೇಶ ಕೋರ್ಟ್ ಕೂಡ FIRಗೆ ಆದೇಶಿಸಿದೆ. ಈ ಮಧ್ಯೆ ವಿದೇಶಾಂಗ ಸಚಿವ ಜಯಶಂಕರ್ಗೆ ಬುಲೆಟ್ ಪ್ರೂಫ್ ಕಾರು, ಕಮಾಂಡೋ ಸೆಕ್ಯೂರಿಟಿ, ಬೆಂಗಾವಲು ವಾಹನ ನೀಡಲಾಗಿದೆ. ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ. ಆ ಒಂದು ಕುಟುಂಬಸ್ಥರಿರುವಂತಹ ಮನೆ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನ X ಮಾಧ್ಯಮದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ರೆ ಅವನ ಮೇಲೆ ಒಂದು FIR ಕೂಡ ದಾಖಲು ಮಾಡ್ತಾ ಇದ್ದೀವಿ. ಅಂದ್ರೆ ಬೇರೆ ದೇಶದವನು ಬಂದ್ಬಿಟ್ಟು ಇಲ್ಲಿ ಏನೇನೋ ಮಾಡ್ಬಿಟ್ಟು ಎಕ್ಸಾಕ್ಟ್ಲಿ ನನಗೆ ಅದೇ ಕಾಣ್ತಾ ಇರೋದು. ಬೇರೆ ದೇಶದವನು ಇಲ್ಲಿ ಬಂದ್ಕೊಂಡು ಇಲ್ಲಿ ಅವ್ರ ಮಾವನ ಮನೆ ಇದೆ ಅಂತ ಅವನಿಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಈಗ ಮೀಡಿಯಾದೆಲ್ಲ ಬಂತು, ಅದನ್ನ ನೋಡಿದ, ಅವನು ಹಾಕಿದ, ದಾಳಿ ಮಾಡಿದ್ರಂತೀವಿ ಎಲ್ಲ ಹೆಂಗೆ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಾಯ್ತು? ಇದನ್ನ ಮಸ್ಟ್ ಅಂಡ್ ಸೀರಿಯಸ್ ಆಗಿ ತಗೋಬೇಕು, ತಮಾಷೆಯಾಗಿ ತಗೊಳ್ಬೇಡಿ. ಅವನೇನೋ ಬೇರೆದವನು ಅಂತೇಳಿ ಒಳಗಡೆಗೆ ಹಾಕಿ ನೋಡೋಣ, ಆಮೇಲೆ ಬೇರೆಯವನಾದ್ರೆ ಅದಕ್ಕೇನು ಕಾನೂನು ರೀತಿಯಾಗಿ ಕ್ರಮ ತಗೊಳ್ಬೇಕು ಆಮೇಲೆ ಹೇಳೋದ್ರಾಯ್ತು. ಈ ಥರ ನಡ್ಕೊಳ್ಳುವಂಥವ್ರು, ಅದು ನಮ್ಮ ಸೇನೆಯ ಒಬ್ಬ ಅಧಿಕಾರಿ, ಅವ್ರ ಜೀವದ ಪಣ ತೊಟ್ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ, ಅವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅವನು ಯಾವನ್ರಿ? ಅವನು ಯಾಕೆ ರಕ್ಷಣೆ ಕೊಡ್ತಾ ಇದ್ದಾರೆ? FIR ಹಾಕಲ್ಲ ಅವನ್ನ. ಮತ್ತೆ ಇಲ್ಲಿ ಯಾಕೆ ಇಟ್ಕೋಬೇಕು ಅವ್ರನ್ನ? ಈ ರೀತಿಯಾಗಿ ಆದ್ರೆ ನಡೆಯಲ್ಲ. ಇದು ಒಳಗಡೆಗೆ ಹಾಕಿ ಫಸ್ಟು, ಆಮೇಲೆ ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ನೋಡಬೇಕು. ಬೇಕಾಬಿಟ್ಟು ಹಾಕ್ಕೊಂಡು ಹೋಗ್ಬೋದಾ ಯಾವನ್ ಬೇಕಾದ್ರೂ ಪೋಸ್ಟು? ಆಮೇಲೆ ಅವನ ಮಧ್ಯಪ್ರದೇಶ ಸಚಿವ ಅಂತೆ. ಈ BJP ಅವ್ರು ಇನ್ನೂ ಯಾಕೆ ಅವನನ್ನು ಇಟ್ಕೊಂಡಿದ್ದಾರೆ ಸಚಿವರಾಗಿ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಯಾಕೆ ಇಟ್ಕೋಬೇಕಿಂತವ್ರನ್ನೆಲ್ಲ ಅಂತ. ಸೇನೆ ಒಬ್ಬ ಅಧಿಕಾರಿಗೆ ಮರ್ಯಾದೆ ಕೊಡೋಕ್ಕಾಗ್ತಾ ಇಲ್ಲ, ಒಬ್ಬ ಹೆಣ್ಮಗಳಿಗೆ ಮರ್ಯಾದೆ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ದೇಶದ ಹೆಣ್ಮಗಳಿಗೆ ಅಂತಂದರೆ ಸಚಿವನಾಗಕ್ಕೆ ಯೋಗ್ಯತೆ ಇದೆಯೇನ್ರಿ ಅವರಿಗೆ? ತೆಗೆದು ಹಾಕಬೇಕು ಮೊದಲು. ರಾಷ್ಟ್ರೀಯ ನಾಯಕರು ಯಾರ್ಯಾರಿದ್ದೀರಾ ಈ ಡೈರೆಕ್ಟ್ ಮಾಡಿ ಅಲ್ಲಿ ಮಧ್ಯಪ್ರದೇಶಕ್ಕೆ ಇರ್ಕೂಡುದು. ಅಲ್ಲಿ 10 ಬಾರಿ ಕ್ಷಮೆ ಕೇಳುವ, ನಾವು 10 ಬಾರಿ ಹೇಳ್ತೀವಿ ನೀನೊಬ್ಬ ಟೆರರಿಸ್ಟು, ನೀನು ಈ ದೇಶದಲ್ಲಿರುವಂಥ ದೇಶದ್ರೋಹಿ ಹೇಳಿದ್ರೆ ಈಗ 10 ಸಲ ನಿಂಗೆ ಬಾಯಿಗೆ ಬಂದಂಗೆಲ್ಲ ಬೈತೀವಿ ನಾವು. ಆಮೇಲೆ 10 ಸಲ ನಾವು ಕ್ಷಮೆ ಕೇಳ್ತೇವೆ ಬಿಡು ಅಂತಂದರೆ
ಏನ್ರಿ ಮಾನ ಮರ್ಯಾದೆ ಇಲ್ವಾ ಈ ರೀತಿಯಾಗಿ ಮಾತಾಡೋಕ್ಕೆ ಒಬ್ಬ ಸೇನಾಧಿಕಾರಿಯ ಬಗ್ಗೆ, ಅದು ಟೆರರಿಸ್ಟರ ಸಹೋದರಿ ಅನ್ನೋ ರೀತಿಯಲ್ಲಿ? ಸೊ ಇದನ್ನು ಇನ್ನೂ ನೋಡ್ಕೊಂಡಿದ್ದೀರಾ ಬಿ ಜೆ ಪಿ ನಾಯಕರು? ತಿರಂಗ ಯಾತ್ರೆ ಮಾಡ್ತಾ ಇದ್ದೀರಲ್ಲ ದೇಶಾದ್ಯಂತ, ಇದಕ್ಕ ನಿಮ್ಮನ್ನು ನೀವು ಮೊದಲೇ ನೋಡ್ಕೊಳ್ಳಿ ಏನು ಅಂತ ಹೇಳಿ, ಆಮೇಲೆ ಉಳಿದಿದ್ದು ತಿರಂಗ ಯಾತ್ರೆ ಮಾಡುವಂತ್ರಿ. ನಾವು ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಎರಡೂ ರಾಷ್ಟ್ರಗಳ ಜಲಮಾರ್ಗವನ್ನು ಬಂದ್ ಮಾಡಲಾಗಿದೆ. ಆದರೂ ಒಡಿಶಾದ ಪಾರಾದೀಪ್ ಬಂದರಿಗೆ 21 ಮಂದಿ ಪಾಕಿಸ್ತಾನಿ ಸಿಬ್ಬಂದಿ ಇರುವ ಹಡಗು ಬಂದಿತ್ತು. 25 ಸಿಬ್ಬಂದಿ ಇದ್ದ ಈ ಹಡಗು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ಗಾಗಿ ಕಚ್ಚಾ ತೈಲ ಹೊತ್ತು ತಂದಿತ್ತು. ಪಾಕ್ ಪ್ರಜೆಗಳಿರುವ ಕಾರಣ ಪಾರಾದೀಪ್ ಬಂದರಿನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಚ್ಚಾ ತೈಲವನ್ನು ಸ್ಥಳಾಂತರಿಸುವ ಸಂದರ್ಭದಲ್ಲಿ ಯಾವುದೇ ಸಿಬ್ಬಂದಿ ಹಡಗಿನಿಂದ ಕೆಳಗೆ ಇಳಿಯದಂತೆ ಆದೇಶಿಸಲಾಗಿದೆ. ಇತ್ತ ರಾಜ್ಯದ ಕಾರವಾರ ಬಂದರಿನಲ್ಲೂ ಕೂಡ ಇರಾನ್ ಮೂಲಕ ಬಂದಿದ್ದಂತಹ ಪಾಕಿಸ್ತಾನ ಪ್ರಜೆಯನ್ನ ವಿಚಾರಣೆ ನಡೆಸಿ ಶಿಪ್ ಸಮೇತ ಭಾರತದ ಗಡಿಯಿಂದ ವಾಪಸ್ ಕಳಿಸಲಾಗಿದೆ. ಇರಾಕ್ನ ಅಲ್ ಜುಬೇದರ್ನಿಂದ ಕಾರವಾರ ಬಂದರಿಗೆ ಬಂದಿದ್ದ ಸರಕು ಸಾಗಣೆ ಹಡಗಿನಲ್ಲಿ ಪಾಕಿಸ್ತಾನದ ಓರ್ವ, ಭಾರತದ ಮೂಲದ 15, ಸಿರಿಯಾದ 2 ಪ್ರಜೆಗಳಿದ್ರು. ಇವತ್ತು ಶಿಪ್ ಸಮೇತ ಗಡಿಯಿಂದ ಆಚೆ ಕಳಿಸಲಾಗಿದೆ. ಇದು ಇತ್ತೀಚೆಗೆ ದೇಶದಲ್ಲೆಲ್ಲ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಅಲ್ಲ, ಆಗಾಗ್ಗೆ ಆಗ್ತಾ ಇರಬೇಕು. ಪ್ರತಿ ದಿನವೂ ಕೂಡ ಈ ರೀತಿಯಾಗಿ ಬರುವಂಥ ಹಡಗುಗಳನ್ನು ತಪಾಸಣೆಯನ್ನು ಮಾಡುವಂಥ ಕೆಲಸ ಮಾಡೋಕ್ಕೇನೆ ನಿಮ್ಮನ್ನು ನಿಯೋಜನೆ ಮಾಡಿದ್ದು. ಆದರೆ ತಪಾಸಣೆ ಮಾಡಲ್ಲ. ಅಲ್ಲೂ ಒಂದು ಬಹುದೊಡ್ಡ ಆರೋಪ ಕೇಳಿ ಬರುತ್ತೆ, ಕಾಸು ಕೊಟ್ಬಿಟ್ರೆ ಅಡ್ಜಸ್ಟ್ ಮಾಡಿಬಿಟ್ಟು ಒಳಗಡೆ ಬಿಟ್ಬಿಡ್ತಾರೆ ಅಂತ ಹೇಳಿ. ಹಿಂದೆ ಅನೇಕ ಉದಾಹರಣೆಗಳು ಕೂಡ ಇದೆ, ಅಡ್ಜಸ್ಟ್ ಮಾಡಿ ಕಳಿಸ್ಬಿಡ್ತಾರೆ ಅಂತೇಳಿ. ದೇಶದ ವಿಚಾರದಲ್ಲಿ ಈ ರೀತಿ ಆಗಕೂಡದು. ಇನ್ಮೇಲೆ ಯಾರೇ ಬರಲಿ ಬೇರೆ ಕಡೆಯಿಂದ ವಾಪಸ್ ಕಳಿಸ್ತಾ ಇರಲಿ, ಅವಶ್ಯಕತೆ ಇಲ್ಲ. ಏನಕ್ಕೆ ಬೇಕು ಅವ್ರನ್ನ? ಈಗ ಮಾಡಿದಿರಲ್ವ, ಒಳ್ಳೆ ಕೆಲಸ ಅದು. ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ಅದೇ ಕೆಲಸ ಮಾಡಬೇಕು, ನಿಮ್ಮ ನಿಯೋಜಿಸಿದ್ದೇ ಅದಕ್ಕೆ. ಬಟ್ ಏನಾಗ್ತಾ ಇದೆ, ಹೆಂಗೆ ಒಳಗೆ ನುಗ್ತಾರೆ ಅಂದರೆ ಇದೇ ದಾರಿ ಮೂಲಕವಾಗಿ, ಅಲ್ಲಲ್ಲಿ ಬೇರೆ ಹಡಗುಗಳ ಮೂಲಕವಾಗಿ ಬರೋದು, ಒಳಗಡೆ ಸೇರ್ಕೊಳ್ಳೋದು. ಹಿಂಗೆ ಸೇರ್ಕೊಂಡೇ ಬಾಂಗ್ಲಾದೇಶ ಒಡೆದಂಥ ಸಂದರ್ಭದಲ್ಲಿ ನಮ್ಮ ದೇಶದೊಳಗೆ ಬಂದು ಸೇರ್ಕೊಂಡಿರೋರ ಸಂಖ್ಯೆನೇ ಜಾಸ್ತಿ. ಅವತ್ತೆಲ್ಲ ಹೋಗಿದ್ರು ಆಲ್ಮೋಸ್ಟ್ ಆಲ್. ಆಮೇಲೆ ಒಳಗಡೆ ಬಂದು ಸೇರ್ಕೊಳ್ಳೋಕೆ ಕಾರಣ ಆಗಿದ್ದೆ ಆ ಬಾಂಗ್ಲಾದೇಶ 71ರಲ್ಲಿ ಆದಂಥ ವಿಭಜನೆಯಿಂದ. ಅಲ್ಲೆಲ್ಲ ಗಲಾಟೆ ಆಯಿತು, ಚಿತ್ರಾನ್ನ ಆಗೋಯ್ತು. ಅದೇ ಟೈಮಲ್ಲಿ ಸೈಕ್ಲೋನ್ ಬೀಸ್ತು, ಅದರಲ್ಲಿ ಒಂದಿಷ್ಟು ಲಕ್ಷ ಜನ ಸಾವನ್ನಪ್ಪಿದ್ರು. ಆವಾಗೂ ಜನ ಅಲ್ಲಿಂದ ಬಂದರು ಈ ಕಡೆಗೆ. ಆ ಕಡೆಗೆ ದಾಳಿ ಮಾಡೋಕ್ಕೆ ಶುರು ಮಾಡ್ತು ಪಾಕಿಸ್ತಾನದ ಆರ್ಮಿ. ಆವಾಗಲೂ ಕೂಡ ಅಲ್ಲಿಂದ ವಲಸೆ ಬರೋಕ್ಕೆ ಶುರು ಮಾಡಿದರು. ಆವಾಗಲೇ ಮೇಡಮ್ ಇಂದಿರಾ ಗಾಂಧಿಯವರು ಇದನ್ನ ಇಬ್ಬಾಗ ಮಾಡಲೇಬೇಕು ಅಂತ ತೊಗೊಂಡಿದ್ದು. ಅಷ್ಟೊತ್ತಿಗೆ ಆ ಕಡೆಗೆ ನಾರ್ತ್ ಈಸ್ಟ್ ಕಡೆಗೆ ಒಂದಿಷ್ಟು ಜನ ಹೋದರು, ಈ ಕಡೆಗೂ ಬಂದರು. ಆವಾಗಿಂದನೇ ಸೇರ್ಕೊಂಡಿರೋದು ಬಾಂಗ್ಲಾದೇಶದಿಂದ. ಈಗಲೂ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ, ಹುಷಾರಾಗಿರಿ. ಇನ್ನು ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ತಿರಂಗ ಯಾತ್ರೆ ನಡೆಸಲಿದೆ. ಬೆಂಗಳೂರಿನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿ ಶುಭಾಂಶು ಶುಕ್ಲಾ 26 ವರ್ಷ, ಅವನಿಗೆ ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಬಗ್ಗೆ ಟೆಕ್ಕೆ ಶುಭಾಂಶು PG ಗ್ಯಾಲರಿಗೆ ಬಂದು ಭಾರತದ ಪರ ಘೋಷಣೆ ಕೂಗಿದ್ದ. ಆದರೆ PGಯಿಂದ ಯಾರೂ ಕೂಡ ಹೊರಗೆ ಬಂದಿರಲಿಲ್ಲ. ಇದೇ ಕಾರಣಕ್ಕೆ ಬೇಸರಗೊಂಡು ಪಾಕ್ ಪರ ಘೋಷಣೆಯನ್ನು ಕೂಗಿದ್ದಂತೆ. ಈ ವೇಳೆ PGಯ ಸಹಪಾಠಿಗಳು ವಿಡಿಯೋ ಮಾಡಿ ಪೊಲೀಸರಿಗೆ ನೀಡಿದರು. ಇನ್ನು ಭಾರತೀಯ ಸೇನೆಗೆ ಸಂಪೂರ್ಣ ಬೆಂಬಲ ನೀಡುವ ಉದ್ದೇಶದಿಂದ ದೇಶಾದ್ಯಂತ ಬಿಜೆಪಿ ತಿರಂಗ ಯಾತ್ರೆ ನಡೆಸ್ತಾ ಇದ್ದಾರೆ. ಫಾಸ್ಟ್ ಮಧ್ಯಪ್ರದೇಶದ ಸಚಿವನ ತೆಗೆದಾಕ್ಬಿಟ್ರು, ತಿರಂಗ ಯಾತ್ರೆ ಮಾಡ್ರಿ. UP CM ಯೋಗಿ ಆದಿತ್ಯನಾಥ್ ಭಯೋತ್ಪಾದನೆಯನ್ನು ಬೆಂಬಲಿಸುವಲ್ಲಿ ಪಾಕಿಸ್ತಾನದ ಪಾತ್ರವನ್ನು ಖಂಡಿಸಿದ್ದಾರೆ. ನಾವು ಪ್ರಚೋದಿಸೋದಿಲ್ಲ, ಆದರೆ ಪ್ರಚೋದಿಸಿದರೆ ನಾವು ಬಿಡೋದಿಲ್ಲ ಅಂತ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೀವೇನೋ ಮಾಡ್ತೀರಾ, ಆದರೆ ಮಧ್ಯಪ್ರದೇಶದ ಸಚಿವನ ಯಾಕೆ ಇಟ್ಕೊಂಡಿದ್ದೀರಾ ಸರ್? ಕಳಿಸಿ ಅವ್ನು ಮೊದಲು ಮನೆಗೆ. 11:30 ಗಂಟೆ ಸಮಯದಲ್ಲಿ PGಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂಬ ದೂರು ಬಂತು. ಸ್ಥಳೀಯ ಪೊಲೀಸರು ಫೀಲ್ಡ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿರ್ತಾರೆ. ರಾತ್ರಿ ಮಾಡಿ ಅವರು ಫ್ರೆಂಡ್ಸ್ ಇದ್ರು, ಈಗ ಒಬ್ಬನು ಜೋರಾಗಿ ಕೂಗಿದ್ದಾನೆ. ರಾತ್ರಿ ತಲೆ ಇಲ್ವಾ ಅವನಿಗೆ? ಭಾರತ ಪರ ಘೋಷಣೆ ಹೋಗಿದ ತಕ್ಷಣ ಯಾರು ಬರಲಿಲ್ಲ ಅಂತೆ, ಪಾಕಿಸ್ತಾನದ ಪರ ಘೋಷಣೆ ಹೋಗಿದ್ದಂತೆ. ಯಾವ ಎಲ್ಲ ರೀ ದೇಶ ಪ್ರೇಮ ಅಂದ್ರೆ ಇದು ದೇಶ ಪ್ರೇಮ ಅಂದರೆ ಜನರನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಯಾವ ಹಂತಕ್ಕಾದರೂ ಹೋಗ್ತೀರಾ ಅನ್ನೋಂಥದ್ದು ಪ್ರೂವ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ, ವ್ಯೂಸ್ಗಳು ಬರಬೇಕು, ಅವೆಲ್ಲ ಬರಬೇಕು ಅನ್ನೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಮೈಮೇಲೆ ಬಟ್ಟೆ ಇಲ್ಲ ಅನ್ನೋ ಪ್ರಜ್ಞೆನೂ ಇರೋದಿಲ್ಲ, ಆ ಹಂತಕ್ಕೂ ಹೋಗ್ತಾರೆ. ಇಲ್ಲಿ ಭಾರತ ಪರ ಘೋಷಣೆ ಕೂಗಿದಾಗ ಯಾರು ಬರಲಿಲ್ಲ ಅಂತೆ, ಪಾಕಿಸ್ತಾನ ಪರ ಘೋಷಣೆ ಕೂಗ್ಬಿಟ್ಟಂತೆ. ಒಳಗೆ ಹಾಕಿ, ನಮಗೂ ಗೊತ್ತಾಗಿಲ್ಲಪ್ಪ ನಿನ್ನ ವಿಚಾರದಲ್ಲಿ ಅಂತ ಹೇಳಿ ಹಾಕಿ ಒಳಗಡೆ ಗೊತ್ತಾಗುತ್ತೆ ಒಂದಿಷ್ಟು ದಿನ. ಅರುಣಾಚಲ ಪ್ರದೇಶದ ಕೆಲವು ಸ್ಥಳಗಳಿಗೆ ಮರುನಾಮಕರಣ ಮಾಡುವ ಚೀನಾದ ಪ್ರಯತ್ನಗಳನ್ನು ಭಾರತ ಸಂಪೂರ್ಣವಾಗಿ ಆಕ್ಷೇಪಿಸಿದೆ. ಚೀನಾದ ಅವಿವೇಕದ ಪ್ರಯತ್ನಗಳು ಸಫಲವಾಗಲ್ಲ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಭಾಗವಾಗಿ ಇರುತ್ತೆ. ಇದನ್ನು ಎಂದಿಗೂ ಕೂಡ ಬದಲಾಯಿಸಲಾಗೋದಿಲ್ಲ ಅಂತ ಭಾರತ ಹೇಳಿದೆ. ಟಿಬೆಟ್ನ ದಕ್ಷಿಣ ಭಾಗ ಅಂತ ಹೇಳಿಕೊಳ್ಳುವ ಅರುಣಾಚಲ ಪ್ರದೇಶದ ಕೆಲವು ಸ್ಥಳಗಳಿಗೆ ಚೀನಾ ಮರುನಾಮಕರಣಕ್ಕೆ ಮುಂದಾಗಿದ್ದಕ್ಕೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕಿಡಿಕಾರಿದ್ದಾರೆ. ಶುರು ಮಾಡ್ರಪ್ಪ ಬೈಕಾಟ್ ಚೀನಾ, ಆವಾಗ ಈ ಚೈನಾಕ್ಕೆ ಬುದ್ಧಿ ಬರೋದು, ಅಲ್ಲಿವರೆಗೂ ಬರಲ್ಲ. ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಡಿ, ಚೀನಾ ಪ್ರಾಡಕ್ಟ್ಗಳನ್ನು.
ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ವ್ಯವಸ್ಥಾಪನಾ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ಮಾಜಿ ರೌಡಿ ಶೀಟರ್ ಹರೀಶ್ ಇಂಜಾಡಿಯನ್ನ ನೇಮಕ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹರೀಶ್ ಇಂಜಾಡಿ ಹೆಸರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಎಂಎಲ್ಸಿ ಮಂಜುನಾಥ್ ಭಂಡಾರಿ ಶಿಫಾರಸು ಮಾಡಿದ್ದಾರೆ ಎನ್ನಲಾಗ್ತಿದೆ. ಹರೀಶ್ ಇಂಜಾಡಿ ವಿರುದ್ಧ ಮರಳು ಮಾಫಿಯಾ, ಮರಗಳ್ಳತನ ಆರೋಪ ಮಾಡಿ ದಾಖಲೆ ಸಮೇತ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿಗೆ ಸುಬ್ರಹ್ಮಣ್ಯ ಗ್ರಾಮಸ್ಥರು ಪತ್ರ ಕೂಡ ಬರೆದಿದ್ರು. ಇನ್ನು ಹರೀಶ್ ಇಂಜಾಡಿ ಆಯ್ಕೆ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಮಾಜಿ ರೌಡಿ ಶೀಟರು ಮಂಗಳೂರಲ್ಲಿ ಅಧ್ಯಕ್ಷರು ನೋಡಿ, ಅದೇನೋ ಚುನಾವಣೆ ಮಾಡ್ಕೊಂಡು ಮಾಡಿದ್ದಾರೆ, ಅದು ಗೊತ್ತಿಲ್ಲ. ಇಲ್ಲ, ನಾವು ಯಾವ ಶಿಫಾರಸ್ ಪತ್ರ ಯಾರಿಗೂ ಕೊಟ್ಟಿಲ್ಲ. ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಜನರ ಅಭಿಪ್ರಾಯದ ಮೇರೆಗೆ ಅಲ್ಲಿ ಶಿಫಾರಸ್ ಆಗಿರುವಂಥದ್ದು ಅವ್ರುಗಳಾಗಿ ಸೆಲೆಕ್ಷನ್ ಆಗಿರ್ತದೆ. ಈಗ ಮುಂದೆ ಏನು ಮಾಡಬೇಕು, ನಾನು ಇದ್ರ ಬಗ್ಗೆ ನಮ್ಮ ಮುಜರಾಯಿ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ. ಆಯಿತು, ಅಲ್ಲಿ ಏನು ಮಾಡ್ತಾರೆ ನೋಡೋಣಂತೆ. ಇನ್ನು ರಾಜಧಾನಿ ಬೆಂಗಳೂರಿನ ಆಡಳಿತ ಹೊಣೆ ಹೊತ್ತಿದ್ದ BBMP ಹೆಸರು ಇನ್ನೂ ಇತಿಹಾಸ ಸೇರ್ಪಡೆ ಆಗಲಿದೆ. ಯಾಕೆ ಅಂತಂದರೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಜಾರಿ ಆಗಲಿದೆ. ಆ ಮೂಲಕ BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಲಿದೆ. ಸದ್ಯ ಮೇ 15ರಿಂದ ಗ್ರೇಟರ್ ಬೆಂಗಳೂರು ಜಾರಿಗೆ ಬರುವಂತೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ CM ಸಿದ್ದರಾಮಯ್ಯ ಅಧ್ಯಕ್ಷರಾಗಿರ್ತಾರೆ, DCM DK ಶಿವಕುಮಾರ್ ಉಪಾಧ್ಯಕ್ಷರಾಗಿರ್ತಾರೆ. ಹೇಗಿರುತ್ತೆ ಹಾಗಿದ್ದಾಗ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯೋಜನೆ ಮತ್ತು ಹಣಕಾಸು ನಿರ್ವಹಣೆಯ ಅಧಿಕಾರವನ್ನು ನೀಡಲಾಗುತ್ತೆ. ಸೊ ಪಾಲಿಕೆಯ ಹಳೆಯ 225 ವಾರ್ಡ್ಗಳು ಮಾತ್ರ GBA ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸರ್ಕಾರದ ಆದೇಶ ಬಂದ ನಂತರ ಉಳಿದ ಗ್ರಾಮಗಳು ಕೂಡ ಸೇರ್ಪಡೆ ಆಗುತ್ತೆ ಗ್ರೇಟರ್ ಬೆಂಗಳೂರಿಗೆ. ಸೊ BBMP ಬದಲಿಗೆ ಗ್ರೇಟರ್ ಬೆಂಗಳೂರು ಅಂತ ಬೋರ್ಡ್ಗಳು ಕೂಡ ಬರುತ್ತೆ. ಅದಕ್ಕೆ ಇನ್ನೆಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. 3 ಹಂತಗಳಲ್ಲಿ ಆಡಳಿತ ವ್ಯವಸ್ಥೆ ಜಾರಿ ಸಾಧ್ಯತೆ ಇದೆ ಅಂತಿದ್ದಾರೆ. ಮಾಡಬಹುದು. ಸೊ 1ನೇ ಹಂತದಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳು, ಏಜೆನ್ಸಿಗಳು ಕಾರ್ಯನಿರ್ವಹಣೆ ಮಾಡುತ್ತೆ. 2ನೇ ಹಂತದಲ್ಲಿ ಪಾಲಿಕೆಗಳು ರಚನೆಗೊಂಡು ಆಡಳಿತ ನಡೆಸುತ್ತವೆ. 3ನೇ ಹಂತದಲ್ಲಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ಸಮಿತಿ ರಚನೆಗೆ ಆಗಿ ನಿರ್ವಹಣೆ ಮಾಡುತ್ತವೆ. ಬೆಂಗಳೂರು ಆಗೋ ಮುಖಾಂತರ ಮುಂದೆ ನಾವು 3 ಕಾರ್ಪೊರೇಷನ್ ಮಾಡ್ತೀವೋ, 5 ಕಾರ್ಪೊರೇಷನ್ ಮಾಡ್ತೀವೋ, 7 ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ತೀರ್ಮಾನ ಆಗಬೇಕು, ಚರ್ಚೆ ಎಲ್ಲ ಆದ ನಂತರ. ಆದರೆ ಒಂದು ಕಡೆ ಆಡಳಿತಕ್ಕೂ ಜನರಿಗೂ ಆ ಸೇತುವೆ ಭಾಳ ಸುಲಭವಾಗಿ ಸುಗಮವಾಗಿ ಹೋಗುವಂಥದ್ದು ಇರಬೇಕು, ಹತ್ತಿರದಲ್ಲಿರಬೇಕು. ಇನ್ನೊಂದು ಯೋಜನೆಗಳು ಸಮಗ್ರ ಬೆಂಗಳೂರನ್ನು ನೋಡಿಕೊಂಡು ತೀರ್ಮಾನಗಳಾಗುವಂಥದ್ದಕ್ಕೆ ಒಂದು ವ್ಯವಸ್ಥೆಗಳು ಬೇಕು. ಸೊ ಈ ಥರ ಮಾಡೋದ್ರಿಂದ ಖಂಡಿತವಾಗಿಯೂ ಇದು ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ಈಗ ಬೆಂಗಳೂರಿಗರ ಪ್ರಾಬ್ಲಮ್ ಸಾಲ್ವ್, ಯಾವ ಪ್ರಾಬ್ಲಮೂ ಇರಲ್ಲ. ಅಯ್ಯೋ, BBMP ಇದ್ದಾಗ್ಲೇ ಸಾಲ್ವ್ ಆಗಲಿಲ್ಲ. ಅಲ್ಲ, ಅದು ಇದ್ದಿದ್ದಕ್ಕೆ ಸರಿ ಹೋಗಲಿಲ್ಲ. ಈಗ ಫಾರ್ ಎಕ್ಸಾಂಪಲಿಗೆ ಬರೋಣ ದಿವ್ಯಾ. BBMP ಇತ್ತು, ಅದಕ್ಕೆ ಸೌತು, ನಾರ್ತು, ಈಸ್ಟು ಅಂತೆಲ್ಲ ಝೋನ್ ಮಾಡಿದ್ರಲ್ವಾ. ಅದಕ್ಕೊಬ್ಬರು ಅಲ್ಲಲ್ಲಿ ಮುಖ್ಯ ನಿಮ್ಗೆ ಏನೇನು ಬೇಕೋ ಅವ್ರನ್ನೆಲ್ಲ ಆಫೀಸರ್ಸ್ಗಳನ್ನ ಇಟ್ಟಿದ್ರಲ್ವಾ. ಅದಕ್ಕೆ ಇಂಜಿನಿಯರ್ಸ್ಗಳನ್ನ ಇಟ್ಟಿದ್ರಲ್ವಾ. ಏನು ಸಾಲ್ವ್ ಆಯಿತು? ಏನೂ ಇಲ್ಲ. ಹೆಸರು ಬದಲಾವಣೆ ಮಾಡಿದರೆ ನಮ್ಮ ಪುಣ್ಯ. ಬೆಂಗಳೂರು ಆಗಲಿ, ಅಭಿವೃದ್ಧಿ ಬೇಡ ಅನ್ನಲ್ಲ ನಾನು. ಮಾಡಿದರೆ ನಮ್ಮ ಪುಣ್ಯ. ಇಲ್ಲ, ಇಲ್ಲಿ ಆಗುವಂಥದ್ದೇನು ಅಂತಂದರೆ ಹೊಸ ಬದಲಾವಣೆ. ಬೋರ್ಡ್ಗಳಲ್ಲಿ ಒಂದಿಷ್ಟು ದುಡ್ಡು ಖರ್ಚು, ಅದಕ್ಕೊಂದಿಷ್ಟು ಯಾರ್ಯಾರಿಗೆ ಬೇಕೋ ಅವ್ರ ಕಿಸೆಗೆ ಹೋಗುತ್ತೆ, ಏನೇನು ಬೇಕೋ ಅದಕ್ಕೆಲ್ಲ ಹೋಗುತ್ತೆ. ಇನ್ನು ಹೊಸ ಕೆಲಸಗಳು ಸಿಗುತ್ತೆ, ಹೊಸ ಅಲ್ಲಿ ಮಧ್ಯವರ್ತಿಗಳು ಬರ್ತಾರೆ, ಅವ್ರವ್ರ ಬ್ರ್ಯಾಂಚ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಲ್ಲಿ ಇಲ್ಲಿ ಏನೇನು ಅಡ್ಜಸ್ಟ್ ಬೇಕೋ ಅದೆಲ್ಲ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ದುಡ್ಡು ತಲುಪಬೇಕು. ಈಗ ಇದಿಷ್ಟು ಬಂಡವಾಳ, ಅವಾಗ ಇನ್ನೊಂದಿಷ್ಟು ಬಂಡವಾಳ ಬರುತ್ತೆ. ಆ ಬಂಡವಾಳಗೆ ಎಲ್ಲೆಲ್ಲಿ ಹರಿದು ಹೋಗುತ್ತೋ ಗೊತ್ತಿಲ್ಲ. ಅದನ್ನು ನಿಭಾಯಿಸೋದ್ರಲ್ಲಿ ಯಶಸ್ವಿ ಆದರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದರೆ ಅವ್ರಿಗೊಂದು ಕೋಟಿ ನಮನಗಳು ಬೆಂಗಳೂರು ಉದ್ಧಾರ ಆಗಲಿ ಅಷ್ಟೇ. ಆಯ್ತಾ, ಮಳೆ ವಿಚಾರದಲ್ಲಿ ಒಂದು ಸುದ್ದಿ ಇದೆ, ನೋಡ್ಬಿಡೋಣ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ನಿನ್ನೆ ಸಂಜೆ ಹಾಗೂ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಹಲವು ಅವಾಂತರಗಳು ಕೂಡ ಉಂಟಾಯಿತು. ಬೆಂಗಳೂರು ನಗರದ ಹೊರಮಾವಿನ ಸಾಯಿ ಲೇಔಟ್ನಲ್ಲಿ ಮಳೆ ಅವಾಂತರಕ್ಕೆ ಬಾಲಕಿ ಕಾಲಿಗೆ ಗಾಯವಾಯಿತು. ನಿಯಂತ್ರಣ ತಪ್ಪಿದ ಕಾರು ಮನೆ ಮುಂಭಾಗ ನಿಂತಿದ್ದ ಬಾಲಕಿಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಮಾನ್ಯತಾ ಟೆಕ್ ಪಾರ್ಕ್ನ ರಸ್ತೆಗಳೆಲ್ಲ ಜಲಾವೃತವಾಗಿದ್ವು. ಇನ್ನು ಹೂಡಿ ಅಂಡರ್ ಪಾಸ್ ಕೆಳಗೆ ನೀರು ನಿಂತಿದ್ದರಿಂದ ವಾಹನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ನಿನ್ನೆ ಸುರಿದಂತಹ ಮಳೆಗೆ ಒಟ್ಟು 36 ಮರಗಳು ಬಿದ್ದಿವೆ. 121 ಮರಗಳ ಕೊಂಬೆಗಳು ಮುರಿದಿವೆ. ಬೀದರ್ನಲ್ಲಿ ಸುರಿದ ಭಾರೀ ಮಳೆಗೆ ನೆಹರು ಸ್ಟೇಡಿಯಂ ಬಹುತೇಕ ಜಲಾವೃತವಾಯಿತು. ದಾವಣಗೆರೆಯಲ್ಲಿ ವರುಣನ ಅಬ್ಬರಕ್ಕೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ರಾಯಚೂರಿನಲ್ಲೂ ರೈತರು ಜಮೀನುಗಳಲ್ಲಿ ಒಣಗಲು ಹಾಕಿದ್ದ ಭತ್ತದ ರಾಶಿಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಯಿತು. ಬೆಂಗಳೂರು ಸೇರಿದಂತೆ ಜಿಲ್ಲಾದ್ಯಂತ ಇನ್ನು 4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ.